ಹಾಯ್ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಚಾಟ್ ಜಿ ಪಿ ಟಿಯ ಬಗ್ಗೆ ಇತ್ತೀಚಿನ ಮಾಹಿತಿ ತಿಳ್ಕೊಳ್ಳೋಣ. ಚಾಟ್ ಜಿ ಪಿ ಟಿ ಏನಿದು, ಇದು ಎಷ್ಟು ಅಪಾಯಕಾರಿ ಅಥವಾ ಎಷ್ಟು ಉಪಯುಕ್ತ, ಇದನ್ನು ಹೇಗೆ ಬಳಸಬಹುದು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಪ್ರಯತ್ನ ಈ ವಿಡಿಯೋದಾಗಿದೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ಬಂದಿದ್ದೀರಲ್ಲ, ನೀವೆಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಜೊತೆಗೆ ಬೆಲ್ ಐಕಾನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಮಾಡೋಂಥ ವೀಡಿಯೋಸ್ಗಳು ಕೂಡ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ವೀಕ್ಷಕರೇ, ಮೊದಲು ನಾವು ಸ್ಕೂಲು, ಕಾಲೇಜು ಅಥವಾ ಆಫೀಸ್ನಲ್ಲಿ ಕೊಡುವಂಥ ಪ್ರಾಜೆಕ್ಟ್ ವರ್ಕ್ ಆಗಲಿ ಅಥವಾ ಅಸೈನ್ಮೆಂಟ್ ಆಗಲಿ, ಇದನ್ನು ಯಾವುದಾದ್ರೂ ನಾವು ಮಾಡಬೇಕು ಅಂತಂದರೆ ಹಳೆಯ ಬುಕ್ಗಳನ್ನ ನೋಡಿಕೊಂಡು ನಾವು ನಮ್ಮ ಕೆಲಸಗಳನ್ನ ಮುಗಿಸ್ತಾ ಇದ್ದು ಅಲ್ವಾ. ಅದಾದ ನಂತರ ನಾವು ಕಂಪ್ಯೂಟರ್ ಸೈಬರ್ಗೆ ಹೋಗ್ತಾ ಇದ್ದೋ. ಅಲ್ಲಿ ನಮಗೆ ಕೊಟ್ಟಿರೋಂಥ ಕೆಲಸದ ಬಗ್ಗೆ ಸಂಬಂಧಪಟ್ಟಂತೆ ರಿಸರ್ಚ್ ಮಾಡಿ ಒಂದು ಡಾಕ್ಯುಮೆಂಟ್ನ ರೆಡಿ ಮಾಡಿಕೊಂಡು ನಮ್ಮ ಕೆಲಸಗಳನ್ನ ನಾವು ಮುಗಿಸ್ತಾ ಬಂದೋ. ಇನ್ನು ಕೆಲವು ದಿನಗಳ ನಂತರ ಎಲ್ಲರ ಕೈಯಲ್ಲೂ ಕೂಡ ಆ್ಯಂಡ್ರಾಯ್ಡ್ ಮೊಬೈಲ್ಗಳು ಓಡಾಡೋದಕ್ಕೆ ಶುರು ಮಾಡಿದೋ. ಈ ಆ್ಯಂಡ್ರಾಯ್ಡ್ ಮೊಬೈಲ್ ಮುಖಾಂತರ ನಾವು ಗೂಗಲ್ನಲ್ಲಿ ಸರ್ಚ್ ಮಾಡಿ ನಾವು ಮಾಡಬೇಕಾಗಿರೋಂಥ ಪ್ರಾಜೆಕ್ಟ್ ಆಗಲಿ ಅಥವಾ ಅಸೈನ್ಮೆಂಟ್ ಆಗಲಿ ಇದನ್ನು ನಾವು ಕಂಪ್ಲೀಟ್ ಮಾಡ್ತಾ ಇದ್ದು. ಇನ್ನು ಕಾಲಕ್ಕೆ ತಕ್ಕಂತೆ ಎಲ್ಲ ತಂತ್ರಜ್ಞಾನಗಳು ಕೂಡ ಅಭಿವೃದ್ಧಿಗೊಂಡಿದೆ. ಇದರಲ್ಲಿ ನಮಗೆ ತುಂಬ ಅನುಕೂಲ ಆಗುವಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್, ಹಾಗಂದರೆ AI. ಈ ಆರ್ಟಿಫಿಷಿಯಲ್ ಇಂಟೆಲಿಜೆಂಟು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ಮನುಷ್ಯ ಯಾವುದನ್ನು ಮಾಡೋಕ್ಕಾಗಲ್ವೋ ಅದೇ ಕೆಲಸನ ಈ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಮಾಡುತ್ತೆ, ಅದು ಕೂಡ ಕೆಲವೇ ಕ್ಷಣಗಳಲ್ಲಿ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆಂಟಲ್ಲಿ ಒಂದಾಗಿರುವಂಥ ಚಾಟ್ ಜಿ ಪಿ ಟಿಯ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ನನಗೊತ್ತು ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಈ ಚಾಟ್ ಜಿ ಪಿ ಟಿಯ ಬಗ್ಗೆ ಗೊತ್ತಿರೋದಿಲ್ಲ. ಯಾಕಂದರೆ ಈ ಚಾಟ್ ಜಿ ಪಿ ಟಿಯ ಬಗ್ಗೆ ಯಾರು ನಿಮಗೆ ಮಾಹಿತಿಯನ್ನು ಕೊಟ್ಟಿರೋದಿಲ್ಲ. ಈ ವಿಡಿಯೋದಲ್ಲಿ ಈ ಚಾಟ್ ಜಿ ಪಿ ಟಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ. ಈ ಚಾಟ್ ಜಿ ಪಿ ಟಿ ಒಂದು ಓಪನ್ AI ಎಂಬ ಕಂಪನಿಯಿಂದ ಅಭಿವೃದ್ಧಿಪಡಿಸಲಾದ ಕೃತಕ ಬುದ್ಧಿವಂತಿಕೆಯ AI ಆಧಾರಿತ ಭಾಷಾ ಮಾದರಿಯಾಗಿದೆ. ಇದು ವಿಭಿನ್ನ ವಿಷಯಗಳಲ್ಲಿ ಮಾಹಿತಿಗಳನ್ನು ನೀಡಲು ಅಥವಾ ಪ್ರಶ್ನೆಗಳಿಗೆ ಉತ್ತರಿಸಲು ಮತ್ತು ಆಲೋಚನೆಗಳನ್ನು ಹಂಚಿಕೊಳ್ಳಲು ಸೂಕ್ತವಾಗಿದೆ. ಇದು ಎಷ್ಟು ದೊಡ್ಡ ಮಾದರಿಯಾಗಿದೆ ಅಂದರೆ, ಲಕ್ಷಾಂತರ ವೆಬ್ಸೈಟ್ಗಳಲ್ಲಿ ಬರೆದಿರುವ ಡೇಟಾಗಳಿಂದ ಕಲಿತು ನಾವು ಕೇಳೋ ಪ್ರತಿಯೊಂದು ಪ್ರಶ್ನೆಗಳಿಗೂ ಹಲವಾರು ವಿಷಯಗಳಿಗೂ ಉತ್ತರಗಳನ್ನು ನೀಡಲು ಯಾವಾಗಲೂ ಸಿದ್ಧವಾಗಿರುತ್ತದೆ. ಇನ್ನು ಇದನ್ನು ಹೇಗೆಲ್ಲ ಬಳಸ್ಬೋದು ಅಂತ ನೋಡೋದಾದರೆ, ಬ್ಲಾಗ್ ಅಥವಾ ಲೇಖನಗಳನ್ನು ಬರೆಯಲು, ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆಯಲು ಅಥವಾ ಕೋಡ್ ಬರೆಯಲು ಅಥವಾ ಯಾವುದೇ ವಿಷಯಗಳ ಮೇಲೆ ಚರ್ಚೆ ಅಥವಾ ಸಲಹೆಗಳನ್ನು ಪಡೆಯಲು ಇದನ್ನು ಉಪಯೋಗಿಸ್ತಾರೆ. ಇದಿಷ್ಟು ನಾವು ತಿಳ್ಕೊಬೇಕಾಗಿರುವಂಥ ಪ್ರಮುಖ ಮಾಹಿತಿಯಾಗಿರುತ್ತೆ. ಜೊತೆಗೆ ಈ ಚಾಟ್ ಜಿ ಪಿ ಟಿ ಎಲ್ಲಿರುತ್ತೆ, ಇದನ್ನು ಹೇಗೆ ಉಪಯೋಗಿಸೋದು ಅನ್ನೋದ್ರ ಬಗ್ಗೆ ನಾವು ಈಗ ತಿಳ್ಕೊಳ್ತಾ ಹೋಗೋಣ. ವೀಕ್ಷಕರೇ, ಈಗ ಮೊದಲಿಗೆ ನಮ್ಮ ಮೊಬೈಲ್ನಲ್ಲಿರುವಂಥ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಈಗ ನಾನು ಸದ್ಯಕ್ಕೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಸರ್ಚ್ ಬಾರ್ನಲ್ಲಿ ಚಾಟ್ ಜಿ ಪಿ ಟಿ ಅಂತ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಮೊದಲನೇದಾಗಿ ತೋರಿಸುವಂಥ ಮೊದಲನೇ ವೆಬ್ಸೈಟ್ಗೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇದರಲ್ಲಿ ನಿಮಗೆ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ನೀವು ನಿಮ್ಮ ಹತ್ರ ಇರುವಂಥ ಜಿಮೇಲ್ ID ಅಥವಾ ಯಾವುದಾದ್ರೂ ಗೂಗಲ್ ಅಕೌಂಟನ್ನು ನೀವು ಇದಕ್ಕೆ ಲಿಂಕ್ ಮಾಡಿ ಲಾಗಿನ್ ಮಾಡಬೇಕಾಗುತ್ತೆ. ಈಗ ನಾನಿಲ್ಲಿ ನನ್ನ ಹತ್ರ ಇರುವಂಥ ಗೂಗಲ್ ID ಇದಕ್ಕೆ ಲಿಂಕ್ ಮಾಡಿ ಲಾಗಿನ್ ಆಗ್ತಾ ಇದ್ದೀನಿ. ಈಗ ನಂದು ಗೂಗಲ್ ID ಇದಕ್ಕೆ ಲಾಗಿನ್ ಆಗಿದೆ. ನೆಕ್ಸ್ಟು ಇಲ್ಲಿ ನಿಮಗೆ ತೋರಿಸ್ತಿದ್ದಿಲ್ಲ ಮೆಸೇಜ್ ಚಾಟ್ ಜಿ ಪಿ ಟಿ ಅಂತ. ಇಲ್ಲಿ ನೀವು ಏನನ್ನು ಕೇಳ್ತಿರೋ ಅದಕ್ಕೆ ಸಂಬಂಧಪಟ್ಟಂತೆ ಇದು ಉತ್ತರ ಕೊಡ್ತಾ ಹೋಗುತ್ತೆ. ಉದಾಹರಣೆಗೆ ಈಗ ನಾನು ಮಹಾತ್ಮ ಗಾಂಧಿಯ ಬಗ್ಗೆ 10 ಪೇಜಿನಷ್ಟು ಪ್ರಬಂಧ ಬರಿ ಅಂತಂದರೆ ಇದು ನನಗೆ ಯಾವ ರೀತಿ ಬರ್ಕೊಡ್ತದೆ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಈಗ ನೋಡಿ ನಿಮಗೆ ಯಾವ ರೀತಿ ಇದು ಕಂಪ್ಲೀಟಾಗಿ ನಿಮಗೆ ಇದ್ರ ಬಗ್ಗೆ ಬರ್ಕೊಡ್ತಿದೆ ಅಂತ.
ಈಗ ನಾನು ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಈಗಂತ ನಾನು ಟೈಪ್ ಮಾಡೋ ಇದಕ್ಕೆ ಎಂಟ್ರ್ ಕೊಟ್ಟರೆ ಇದು ಕಂಪ್ಲೀಟಾಗಿ ನಮ್ಮ ಭೂಮಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ ನೋಡಿ. ಪಾಯಿಂಟ್ ವೈಸಲ್ಲಿ ಕೂಡ ಕೊಡ್ತಿದೆ, ಎಷ್ಟು ಸುಲಭವಾಗಿ ನಿಮಗೆ ಬರ್ಕೊಡ್ತಿದೆ ನೋಡಿ. ಈ ರೀತಿ ನಿಮಗೆ ಯಾವುದೇ ಥರ ಗೂಗಲ್ನಲ್ಲೂ ಕೂಡ ಸರ್ಚ್ ಮಾಡಿದ್ರು ನಿಮಗೆ ಈ ರೀತಿ ಇಷ್ಟೊಂದು ಸರಳವಾಗಿ ನಿಮಗೆ ತುಂಬ ಅನುಕೂಲವಾಗೋಂಥ ಉತ್ತರನ ಕೊಡೋದಿಲ್ಲ. ಈ ಚಾಟ್ ಜಿಪಿಟಿಲಿ ಪ್ರತಿಯೊಂದು ಉತ್ತರನೂ ಕೂಡ ನಿಮ್ಗೆ ಅರ್ಥ ಆಗೋ ರೀತಿಯೇ, ಅರ್ಥ ಆಗೋ ಭಾಷೆಯಲ್ಲೇ ಹೇಳುತ್ತೆ ನೋಡಿ. ಎಷ್ಟೊಂದೆಲ್ಲ ಬರ್ಕೊಡ್ತಿದೆ ಇದ್ರ ಬಗ್ಗೆ. ಈ ರೀತಿ ನಿಮಗೆ ಯಾವುದೇ ಥರ ವೆಬ್ಸೈಟ್ನಲ್ಲಿ ಹುಡುಕಿದ್ರು ಕೂಡ ಈ ರೀತಿ ಮಾಹಿತಿ ಸಿಗಲ್ಲ, ಅಷ್ಟೊಂದು ನೀಟಾಗಿ ಇದು ಬರ್ಕೊಡುತ್ತೆ. ಒಂದು ವೇಳೆ ಇದು ನಿಮಗೆ ಬೇರೆ ಭಾಷೆಯಲ್ಲಿ ಬೇಕು ಅಂತ ಅಂದರೆ ಇದನ್ನು ನಿಮಗೆ ಯಾವ ಭಾಷೆಯಲ್ಲಿ ಬೇಕು ಅದನ್ನು ಇಲ್ಲಿ ಹೇಳಿದ್ರೆ ಅದು ಅದೇ ಭಾಷೆಯಲ್ಲಿ ನಮಗೆ ಕನ್ವರ್ಟ್ ಮಾಡಿಕೊಡುತ್ತೆ. ಉದಾಹರಣೆಗೆ ಇಂಗ್ಲೀಷ್ ಅಂತ ಹೊಡಿತೀನಿ ನೋಡಿ. ನಾನೀಗ ಇಂಗ್ಲೀಷ್ ಅಂತ ಕೊಟ್ಟಿದ್ದಕ್ಕೆ ಇದು ಇಂಗ್ಲೀಷ್ನಲ್ಲೇ ಟ್ರಾನ್ಸ್ಲೇಟ್ ಮಾಡಿಕೊಡುತ್ತೆ ನಮಗೆ ನೋಡಿ. ಎಷ್ಟು ಸುಲಭವಾಗಿ ಎಲ್ಲ ಕೆಲಸಗಳಾಗುತ್ತೆ ನಮಗೆ. ಇದಿಷ್ಟು ಚಾಟ್ ಜಿಪಿಟಿಯ ಬಗ್ಗೆ ಸಂಪೂರ್ಣ ಮಾಹಿತಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.